This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಪ್ರತಿಭಟನೆ ಏನು ನಿನ್ನೆ ಮೊನ್ನೆಯಿಂದ ನ್ಯೂ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಕುತಂತ್ರದಿಂದ ನರೇಂದ್ರ ಮೋದಿಜಿ ಅವರ ಮನೆ ಪ್ರಧಾನಮಂತ್ರಿ ಅವರ ಮನೆಗೆ ಗುತ್ತಿಗೆ ಹಾಕಕ್ಕೆ ಏನ್ ಪ್ರಯತ್ನ ಮಾಡಿದ್ರು. ಮತ್ತೆ ಅದು ಟಾಪಿಕ್ ಬೇರೆ ಇತ್ತು. ಇವರೆಲ್ಲ ಸ್ಟೂಡೆಂಟ್ ಬಗ್ಗೆ, ಮಕ್ಕಳ ಬಗ್ಗೆ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಸ್ಟೂಡೆಂಟ್ ಪರವಾಗಿದೆ. ನೀಟ್ ಹಗರಣ ಏನೇ ಆಯ್ತು ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರೇ ತಪ್ಪಿಸ್ತಿರಿದ್ರೆ ಅವ್ರು ಕಠಿಣ ಕ್ರಮ ಆಗತ್ತಂತ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವ್ರು ಕಾಂಗ್ರೆಸ್ ಅವರು ಆ ಪ್ರತಿಭಟನೆ ಹೈಜಾಕ್ ಮಾಡಿ ಬೇಕಂತ ಕುತಂತ್ರ ಮಾಡಿ ಈ ತರ ಎಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸಿ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ನಾವು ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡ್ತಿದ್ವಿ. ನಮ್ಗೆ ಪೊಲೀಸ್ ಇಲಾಖೆ, ನಿಮ್ಗೆ ಗೊತ್ತು ನಮ್ಮ ರಾಜ್ಯದಲ್ಲಿ ಯಾರು ಗೃಹ ಮಂತ್ರಿ ಇದ್ದಾರೆ, ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮುಂದೆ ಮಾಡಿ ನಮ್ಗೆಲ್ಲ ಅರೆಸ್ಟ್ ಮಾಡಿ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇದಕ್ಕೂ ಕೂಡ ನಾವು ಖಂಡಿಸ್ತೀವಿ. ಯಾಕಂದ್ರೆ ಶಾಂತ ರೀತಿಯಿಂದ ನಡೀತಾ ಇತ್ತು. ಬೇಕಂತ ನಮ್ಗೆ ಇದು ಮಾಡಿ ಬಂಧಿಸಿದ್ದಾರೆ. ಇದನ್ನು ಖಂಡಿಸಿ ನಾವು ಇದು ಪ್ರತಿಭಟನೆ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ವತಿಯಿಂದ ಬಹಳ ಒಂದು ಶಾಂತ ರೀತಿಯಿಂದ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಶಾಸಕರು, ಹಿಂದಿನ ಶಾಸಕರು ಮತ್ತು ನಮ್ಮ ಪ್ರಮುಖ ಪದಾಧಿಕಾರಿಗಳು ಏನ್ ಇತ್ತೀಚೆಗೆ ನವದೆಹಲಿಯಲ್ಲಿ ಏನು ಕಾಂಗ್ರೆಸ್ ನೇತೃತ್ವದ ಒಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ಯಶಸ್ವಿ ಪ್ರಧಾನ ಮಂತ್ರಿಗಳ ನಿವಾಸದ ಎದುರುಗಡೆ ಅವ್ರು ಯಾವುದೇ ಸೂಚನೆ ಇಲ್ದಂಗೆ ಹೋಗಿ ಅವ್ರ ಮನೆ ಎದುರುಗಡೆ ಕೂತು ಏನು ಕೂತಿದ್ದಾರೆ. ಇವತ್ತು ಧರಣಿಯನ್ನ ಮಾಡಿದ್ದ ವಿರುದ್ಧವಾಗಿ ಇವತ್ತು ಇಡೀ ರಾಷ್ಟ್ರದ ಒಂದು ವ್ಯವಸ್ಥೆನೆ ಇವತ್ತು ಬೆರಗಾಗುವಂತೆ ಮಾಡಿದಂತ ರಾಹುಲ್ ಗಾಂಧಿ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗಿಯಲ್ಲಿ ನಾವು ಅತ್ಯಂತ ಶಾಂತ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆ ಮೆರವಣಿಗೆ ಅಂತ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಮ್ಮನ್ನ ಜಿಲ್ಲಾಧ್ಯಕ್ಷರಾದಿಯಾಗಿ ಶಾಸಕರನ್ನ, ಮಾಜಿ ಶಾಸಕರನ್ನ, ನಮ್ಮನ್ನ ಎಲ್ಲರನ್ನ ಪದಾಧಿಕಾರಿಗಳನ್ನ ಇವತ್ತು ಬಂಧಿಸಿ ಇವತ್ತು ಠಾಣೆಗೆ ತಂದಿದ್ದು ನಾವು ಖಂಡಿಸ್ತೀವಿ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಾಂತಿಯುತವಾದಂತ ಒಂದು ಹೋರಾಟಕ್ಕೆ ಈಗಿರುವಂತ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಒಂದು ಗುಂಡಾಗರ್ದಿಯ ಸರ್ಕಾರ ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಶಾಂತಿಯುತವಾದಂತ ಪ್ರತಿಭಟನೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಮಾಡಿ ಇವತ್ತು ಗುಂಡಾಗರ್ದಿಯನ್ನ ಮಾಡ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡಿರುವಂತದ್ದು. ಇವತ್ತು ಅನೇಕ ಜನ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿ ನಮ್ಮೆಲ್ಲರನ್ನು ಕೂಡ ಇವತ್ತು ಠಾಣೆಗೆ ಇವತ್ತಿನ ದಿವಸ ಕರ್ಕೊಂಡು ಬಂದು ಇವತ್ತು ನಿಲ್ಲಿಸಿದ್ದಾರೆ. ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ದೇಶದ ವಿದ್ಯಾರ್ಥಿಗಳ ಪರವಾಗಿರುವಂತ ಸರ್ಕಾರ, ರೈತರ ಪರವಾಗಿರುವಂತ ಸರ್ಕಾರ, ಮಹಿಳೆಯರ ಪರವಾಗಿರುವಂತ ಸರ್ಕಾರ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾನ್ಯ ಮೋದಿಜಿಯವರು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಇವತ್ತೇನು ಕಾಂಗ್ರೆಸ್ ಪ್ರತಿಭಟನೆಯನ್ನ ಇಟ್ಕೊಂಡು ಸುಮ್ನೆ ಇವತ್ತು ಅಲ್ಲಿ ಏನೋ ಪ್ರತಿಭಟನೆ ಮಾಡಿ ಇವತ್ತು ಅಲ್ಲಿ ಒಂದು ದೇಶದಲ್ಲಿ ಒಂದು ವಾತಾವರಣವನ್ನ ಸಮಸ್ಯೆವನ್ನ ಮಾಡ್ಬೇಕು ಅಂತೇನೋ ಕಾಂಗ್ರೆಸ್ ಹೊರಟಿದೆ. ಅರಾಜಕತೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಏನೋ ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಪೊಲೀಸ್ ಕಚೇರಿ ಎದುರು ಕೂಡ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಇನ್ನೂ ನಾವು ಉಗ್ರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೊಮ್ಮೆ ನಾನು ಪೊಲೀಸ್ ಇಲಾಖೆಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರನ್ನ ಯಾರಾದ್ರನ್ನ ಕೂಡ ಇವತ್ತು ಸಾರ್ವಜನಿಕರನ್ನ ತಾವು ತೊಂದರೆಯನ್ನ ಪೊಲೀಸರಿಗೆ ಮುಂದೆ ಇಟ್ಟು ಇವತ್ತು ಏನಾದ್ರೂ ತೊಂದರೆ ಕೊಟ್ಟಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಕಲಬುರಗಿಯನ್ನ ಬಂಧನ ಮಾಡ್ಬೇಕಾಗತ್ತೆ ಅಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al Sharia Group of Institutions, and by Ideal with G.